ನನಗೆ ಖುಷಿ ಅನ್ನೋದು ಸಿಗ್ತಾ ಇರಲಿಲ್ಲ. ಸೊ ಆ ಒಂದು ಹುಡುಕಾಟದಲ್ಲಿದೆ. ಆ ಒಂದು ಸಮಯದಲ್ಲಿ ನಂಗೆ ಸಿಕ್ಕಿರೋದು ನಮ್ಮ ವೈಫ್ ಮುಖಾಂತರ ಈ ಒಂದು ನಾಲೆಜ್. ಇಂಥ ಒಂದು ಅದ್ಭುತವಾದ ನಾಲೆಜ್ ಸಿಕ್ಕಿದ್ದಕ್ಕೆ ನಾನು ಇವಾಗ ಖುಷಿಯಲ್ಲಿ ಇರಕ್ಕೆ ಸಾಧ್ಯ ಆಗ್ತಾ ಇದೆ. ನನ್ನ ಹೆಸರು ಜಯದೇವ್ ಅಂತ. ಸುಮಾರು ಒಂದು 25 ವರ್ಷಗಳಿಂದ ಒಂದು ಜಾಬ್ ಸಿಸ್ಟಮಲ್ಲಿ ಇದ್ದೆ. ಸೊ ಇವಾಗ ಒಂದು 5 ವರ್ಷದಿಂದ ಒಂದು ಬಿಸ್ನೆಸ್ ಆಪರ್ಚುನಿಟಿಯಲ್ಲಿ ಇದ್ದೇನೆ. ಬಟ್ ನನಗೆ ಖುಷಿ ಅನ್ನೋದು ಸಿಗ್ತಾ ಇರಲಿಲ್ಲ. ಸೊ ಆ ಒಂದು ಹುಡುಕಾಟದಲ್ಲಿದ್ದೆ. ಆ ಒಂದು ಸಮಯದಲ್ಲಿ ನಂಗೆ ಸಿಕ್ಕಿರೋದು ನಮ್ಮ ವೈಫ್ ಮುಖಾಂತರ ಈ ಒಂದು ನಾಲೆಜ್. ಆ ಟೈಮಲ್ಲಿ ನಾನು ಫಸ್ಟಿಗೆ ಈ ಒಂದು ನಾಲೆಜ್ ನೋಡಿದಾಗ ನಾನು ಈ ನಾಲೆಜ್ ನಂಗೆ ಬೇಕಾಗಿಲ್ಲ, ನನಗೆಲ್ಲ ಗೊತ್ತಿದೆ, ನಾನು ಆರಾಮಾಗಿದ್ದೇನೆ ಅಂತ ಅವಳನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿದ್ದೆ. ಆಮೇಲೆ ಈ ನಾಲೆಜ್ಗೂ ನಾನು ಅಷ್ಟು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಅವಳಲ್ಲಿ ಆಗಿರುವಂಥ ಪರಿವರ್ತನೆ. ಅವಳಲ್ಲಿ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಇತ್ತು. ಆ ಹೆಲ್ತ್ ಇಶ್ಯೂಸಿಂದ ಆಚೆ ಬರೋಕ್ಕೆ ಈ ಒಂದು ನಾಲೆಜ್ ತುಂಬ ಹೆಲ್ಪ್ ಆಯಿತು. ಸೊ ಆವಾಗ ನನಗೆ ಅರಿವಾಗಿದ್ದು ಇಲ್ಲ, ಈ ನಾಲೆಜಲ್ಲಿ ಏನೋ ಒಂದಿದೆ ಅಂತ. ಸೊ ಅಲ್ಲಿ ನಾನು ಇದ್ರ ಒಳಗೆ ಹೋಗಿ ನೋಡೋಕ್ಕೆ ಶುರು ಮಾಡಿದೆ. ಆವಾಗ ಸಾಕಷ್ಟು ವಿಷಯಗಳು ನನಗೆ ಓಪನ್ ಅಪ್ ಆಗ್ತಾ ಹೋಯಿತು. ಈ ನಾಲೆಜ್ನ ಕೊಟ್ಟಿರೋಂಥದ್ದು ನಮಗೆ ವಿಜಯ್ ಸರ್ ಅಂತ. ಆ ವಿಜಯ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ. ಸೊ ಇದು ನನಗೆ ಸಿಕ್ಕಿರುವಂಥ ಬೆನಿಫಿಟ್ ಏನಂದರೆ, ಈಗ ನಾನು ಮಾಡುವಂಥ ಬಿಸ್ನೆಸ್ ಇರ್ಬೋದು, ಆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು. ಮುಖ್ಯವಾಗಿ ನನ್ನ ವೈಫ್ ಜೊತೆ ಇರುವಂಥ ಒನ್ನೆಸ್ ಇರ್ಬೋದು. ಮೊದಲು ಅವಳು ಹೇಳಿದಂಗೆ ನಾನು ಕೇಳೋಕ್ಕೆ ಆಗ್ತಿರಲಿಲ್ಲ. ಓಕೆ, ಇವಾಗ ಅವಳು ಹೇಳ್ದಂಗೆ ನಾನು ಕೇಳಿದಾಗ ನನಗೆ ಸಿಗುವಂಥ ಖುಷಿ ಅಥವಾ ನನ್ನಲ್ಲಾಗಿರುವಂಥ ಇಂಪ್ರೂವ್ಮೆಂಟ್ಸ್ ಸಾಕಷ್ಟು ಆಗ್ತಾ ಹೋಯ್ತು. ಹಾಗೆ ನನ್ನ ಬಿಸ್ನೆಸ್ಸಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ಗಳಾಗ್ತಾ ಬಂತು. ಇಂಥ ಒಂದು ಅದ್ಭುತವಾದ ನಾಲೆಜು ಸಿಕ್ಕಿದ್ದಕ್ಕೆ ನಾನು ಇವಾಗ ಖುಷಿಯಲ್ಲಿ ಇರೋಕ್ಕೆ ಸಾಧ್ಯ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್.